ಮಧ್ಯಂತರ ಜಾಮೀನನ್ನ ಪಡೆದ್ರೂ ಕೂಡ ಮಾಜಿ ಮಂತ್ರಿಗೆ ಇತ್ತ ಸಂಕಷ್ಟ ತಪ್ಪಿದ್ದಲ್ಲ. ಒಂದು ಕಡೆ ಮಗ ಕಾಣಿಯಾಗಿ 21 ದಿನ ಆಯ್ತು. ಇತ್ತ ಅಪ್ಪನಿಗೆ ಬ್ಯಾಕ್ ಟು ಬ್ಯಾಕ್ ಪ್ರಾಬ್ಲಮ್ಸ್ಗಳು ಬರ್ತಾನೆ ಇದೆ. ಹಾಗಾದ್ರೆ ಏನಾಯ್ತು? ಲೈಂಗಿಕ ಕಿರುಕುಳದ ಆರೋಪದ ಅಡಿಯಲ್ಲಿ A1 ಆರೋಪಿ ಆಗಿರೋ ಎಂಎಲ್ಎ ಬೆಂಗಳೂರಿನ 42ನೇ NCMM ಕೋರ್ಟ್ನಲ್ಲಿ ಇವತ್ತು ವಿಚಾರಣೆ ನಡೆಯುತ್ತೆ. ಹಾಗಾಗಿ ಭಯ ಸ್ಟಾರ್ಟ್ ಆಗಿದೆ. ಇವತ್ತು ಮಧ್ಯಾಹ್ನ 3 ಗಂಟೆ ವೇಳೆಗೆ ರೇವಣ್ಣ ಅರ್ಜಿ ವಿಚಾರಣೆ ನಡೆಯುತ್ತೆ. ಏನಾಗಬಹುದು ರೇವಣ್ಣನವರ ಭವಿಷ್ಯ? ನಿನ್ನೆ ವಾದ ಪ್ರತಿವಾದವನ್ನ ಆಲಿಸಿ ವಿಚಾರಣೆಯನ್ನ ಮುಂದೂಡಿತ್ತು ಕೋರ್ಟ್. ಇವತ್ತು ಮಧ್ಯಾಹ್ನ 3 ಗಂಟೆಗೆ ಮುಂದೂಡಿತು. ಜೈಲಿನಿಂದ ರಿಲೀಸ್ ಆದ ಬೆನ್ನಲ್ಲೇ HD ರೇವಣ್ಣನವರಿಗೆ ಸಂಕಷ್ಟದ ಮೇಲೆ ಸಂಕಷ್ಟ. ಹೊಳೆನರಸೀಪುರದಲ್ಲಿ ದಾಖಲಾಗಿದ್ದಂತಹ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ HD ರೇವಣ್ಣ ಜಾಮೀನು ಅರ್ಜಿ ವಿಚಾರಣೆಯನ್ನ ಇವತ್ತು ನಡೆಸಲಾಗುತ್ತೆ. ನಿನ್ನೆ ವಿಚಾರಣೆಯನ್ನ ನಡೆಸಿದ ಬೆಂಗಳೂರಿನ 42ನೇ SCMM ನ್ಯಾಯಾಲಯ ಇವತ್ತು ಮಧ್ಯಾಹ್ನದವರೆಗೂ ಮಧ್ಯಂತರ ಜಾಮೀನನ್ನ ಮಂಜೂರು ಮಾಡಿತು. ಅಷ್ಟೇ ಅಲ್ಲದೆ 5 ಲಕ್ಷ ರೂಪಾಯಿ ಬಾಂಡ್ ನೀಡುವುದಕ್ಕೆ ಮಾಜಿ ಸಚಿವರಿಗೆ ಸೂಚನೆ ಕೂಡ ನೀಡಿತು. ಇವತ್ತು ಮಧ್ಯಾಹ್ನ 3 ಗಂಟೆ ವೇಳೆಗೆ ಕೋರ್ಟ್ ರೇವಣ್ಣ ಜಾಮೀನು ಅರ್ಜಿ ವಿಚಾರಣೆಯನ್ನ ಕೈಗೆತ್ತಿಕೊಳ್ಳುತ್ತೆ. ಹಾಗಾಗಿ ಬಹಳ ಕುತೂಹಲವನ್ನ ಕೆರಳಿಸ್ತಾ ಇದೆ. ಪ್ರಜ್ವಲ್ ರೇವಣ್ಣ ಒಂದು ಕಡೆ ಕಣ್ಮರೆಯಾದ್ರೆ HD ರೇವಣ್ಣನವರ ಕತೆ ಏನಾಗುತ್ತೆ? ಜೈಲ ಅಥವಾ ಬೇಲ? ಈಗಾಗಲೇ ಒಂದು ಕಡೆ ಪ್ರಜ್ವಲ್ ರೇವಣ್ಣನನ್ನ ಆದಷ್ಟು ಬೇಗ ಕರೆಸಿ ಅಂತ ರೇವಣ್ಣ ಕುಟುಂಬಕ್ಕೆ ಇತ್ತ ವಕೀಲರಾದಂತಹ CV ನಾಗೇಶ್ ಅವರು ಮನವಿಯನ್ನ ಮಾಡ್ತಿದ್ದಾರೆ. ವಿಚಾರಣೆಗೆ ಹಾಜರಾಗದೆ ಕಾನೂನು ಉಲ್ಲಂಘನೆಯನ್ನ ಮಾಡಲಾಗ್ತಾ ಇದೆ. ಸ್ವಲ್ಪ ಅದನ್ನ ಗಮನದಲ್ಲಿ ಇಟ್ಕೊಳ್ಳಿ. ಕಾನೂನನ್ನ ಉಲ್ಲಂಘನೆ ಮಾಡಿದ್ರೆ ಬಹಳ ಪ್ರಾಬ್ಲಮ್ಸ್ ನ ಫೇಸ್ ಮಾಡಬೇಕಾಗುತ್ತೆ. ಹಾಗಾಗಿ ರೇವಣ್ಣನವರೇ ಎಲ್ಲೇ ಇದ್ರು ಹೇಗೆ ಇದ್ರು ಪ್ರಜ್ವಲ್ನನ್ನ ಕರೆಸಿ ವಿಚಾರಣೆಗೆ ಹಾಜರು ಮಾಡಿ ಅಂತ CV ನಾಗೇಶ್ ಅವರು ಕೇಳ್ಕೊಳ್ತಿದ್ದಾರೆ. ವಿಚಾರಣೆಗೆ ಹಾಜರಾಗದೆ ಪದೇ ಪದೇ ತಪ್ಪಿಸ್ಕೊಳ್ತಾ ಇದ್ದಾರೆ. ಇದು ಮುಂದಿನ ದಿನಗಳಲ್ಲಿ ಗಂಭೀರ ಪರಿಣಾಮಕ್ಕೆ ಕಾರಣ ಆಗುತ್ತೆ. ಪ್ರಜ್ವಲ್ ರೇವಣ್ಣ ಏನಾದ್ರೂ ಸಂಪರ್ಕದಲ್ಲಿ ಇದ್ರೆ ದೇಶಕ್ಕೆ ವಾಪಸ್ ಆಗೋದಕ್ಕೆ ಹೇಳಿ ಅಂತಾನೂ ಕೂಡ ಹೇಳ್ತಿದ್ದಾರೆ. ಆದ್ರೆ HD ರೇವಣ್ಣ ನನಗೆಲ್ಲಿದ್ದಾನೋ ಏನೋ ಗೊತ್ತೇ ಇಲ್ಲ ಅಂತ ಹೇಳ್ತಿದ್ದಾರೆ. ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ರಿಪೋರ್ಟರ್ ವೆಂಕಟೇಶ್. ಫೋನ್ ಸಂಪರ್ಕದಿಂದ ಜಾಯ್ನ್ ಆಗ್ತಿದ್ದಾರೆ. ವೆಂಕಟೇಶ್, ಗಮನಿಸ್ತಾ ಇದ್ವಿ ಮಧ್ಯಂತರ ಜಾಮೀನು ಪಡೆದ್ರು ಕೂಡ ರೇವಣ್ಣನವರಿಗೆ ಸಂಕಷ್ಟ ಅನ್ನೋದು ತಪ್ತಾನೆ ಇಲ್ಲ. ಡವ ಸ್ಟಾರ್ಟ್ ಆಗಿದೆ. ಇವತ್ತು ಮಧ್ಯಾಹ್ನ 3 ಗಂಟೆಗೆ ಏನಾಗಬಹುದು ಅಂತ ಚಂದ್ರಕಲಾ ಏನಂತ ಹೇಳಿದ್ರೆ ಈಗಾಗಲೇ ಮಹಿಳಾ ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಜೈಲಿಗೆ ಹೋಗಿ ಬಂದು ಅವರು ಜಾಮೀನನ್ನು ಕೂಡ ಪಡೆದುಕೊಂಡಿದ್ದಾರೆ. ಹೀಗಾಗಿ ಲೈಂಗಿಕ ದೌರ್ಜನ್ಯ ಪ್ರಕರಣ ಸಂಬಂಧಪಟ್ಟಂತೆ ಈಗಾಗಲೇ ಏನು ಅವರು ಒಂದು ಜಾಮೀನು ಅರ್ಜಿಯನ್ನು ಸಲ್ಲಿಸಿರ್ತಾರೆ. ಅದಕ್ಕೆ ಈಗಾಗಲೇ ಏನು ಕೋರ್ಟ್ನಲ್ಲೂ ಕೂಡ ಒಂದು ನಿನ್ನೆ ವಾದ ವಿವಾದಗಳಾಗಿರುವಂತದ್ದು. ಇಂದು ಅವರ ಮಧ್ಯಂತರ ಜಾಮೀನು ಅರ್ಜಿ ವಿಚಾರಣೆ ಏನಿದೆ ನಡೆಯುವಂತದ್ದು. ಅಂದ್ರೆ ಈಗ ಮಧ್ಯಾಹ್ನ 3 ಗಂಟೆಗೆ ಏನಾಗ್ತದೆ ಅನ್ನೋದನ್ನು ಕೂಡ ಕಾದು ನೋಡ್ಬೇಕಾಗುತ್ತೆ. ಯಾಕಂತೇಳಿದ್ರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಏನು ಒಂದು ಪ್ರಕರಣದಲ್ಲಿ ಅವರಿಗೆ ಜಾಮೀನು ಸಿಕ್ಕಿರುವಂತದ್ದು, ಮತ್ತೊಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜಾಮೀನನ್ನು ಪಡೆದುಕೊಳ್ಬೇಕಂತ ಹೇಳಿರುವಂತಂದ್ರೆ ಮೊದಲಿಗೆ ಹೋದಂತ ಸಂದರ್ಭದಲ್ಲಿ ಬೇಲನ್ನ ಕೊಡಬಹುದಂತ ಪ್ರಕರಣ ಇದು ಅಂತ ಹೇಳಿದ್ರು. ಅವರು ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಸಿದ್ರು. ತದನಂತರ ಏನು ಒಂದು ಇದನಂತರ SIT ಅಧಿಕಾರಿಗಳ ಮುಂದೆ ಹೋಗಿ ವಿಚಾರಣೆಗೂ ಹಾಜರಾಗಿದ್ರು. ತದನಂತರ ಈಗ ಒಂದು ಜಾಮೀನನ್ನು ಪಡೆದುಕೊಳ್ಳುವ ಉದ್ದೇಶದಿಂದಾಗಿ ಅವರು ಅರ್ಜಿಯನ್ನು ಸಲ್ಲಿಸಿರುವಂತದ್ದು. ಈಗಾಗಲೇ ಅದು ಮಧ್ಯಂತರ ಜಾಮೀನನ್ನು ಕೊಟ್ಟಿರುವಂತ ಇದು ಮಧ್ಯಾಹ್ನ 3 ಗಂಟೆಗೆ ನ್ಯಾಯಾಧೀಶರ ಆದೇಶವನ್ನು ಪ್ರಕಟಣೆ ಮಾಡುವಂತದ್ದು. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನ್ ಮತ್ತೆ ಜೈಲಿಗೆ ಹೋಗ್ತಾರಾ ಅಥವಾ SIT ಅಧಿಕಾರಿಗಳು ವಶಕ್ಕೆ ಪಡಿತಾರಾ ಅನ್ನೋದನ್ನು ಕೂಡ ಕಾದು ನೋಡ್ಬೇಕಾಗುತ್ತೆ ಚಂದ್ರಕಲಾ. ಸೊ ಒಂದು ಕಡೆ ಬಹಳ ಕಾನ್ಫಿಡೆಂಟ್ ಅಲ್ಲಿ ಇದ್ದಾಳೆ HD ರೇವಣ್ಣನವರು. ಬಟ್ SIT ಅಧಿಕಾರಿಗಳು ಕೂಡ ರೇವಣ್ಣನವರಿಗೆ ಬೇಲ್ ಆಗುವುದಿಲ್ಲ, ಜೈಲು ವಾಸ ಸೆರೆವಾಸ ಅನುಭವಿಸ್ತಾರೆ ಅನ್ನುವಂತ ಕಾನ್ಫಿಡೆಂಟ್ ಅಲ್ಲಿ SIT ಅಧಿಕಾರಿಗಳು ಕೂಡ ಇದ್ದಾರೆ. ಇವತ್ತು ಏನಾಗ್ಬೋದು? SIT ಅಧಿಕಾರಿಗಳು ಗೆಲ್ತಾರಾ ಅಥವಾ ರೇವಣ್ಣ ಗೆಲ್ತಾರಾ ಅಂತ? ಚಂದ್ರಕಲಾ, ಇಲ್ಲಿ ಏನು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ SIT ಅಧಿಕಾರಿಗಳು ಸಾಕಷ್ಟು ಒಂದು ಎವಿಡೆನ್ಸ್ ಗಳನ್ನು ಕೂಡ ಕಲೆಕ್ಟ್ ಮಾಡಿ ಕೊಟ್ಟಿರುವಂತದ್ದು. ಅಂದ್ರೆ ಸಂತ್ರಸ್ತ ಮಹಿಳೆ ಏನಿದ್ದಾರೆ ಈ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ಒಂದು ದಾಖಲೆಗಳನ್ನ ಕೊಟ್ಟಿದ್ದಾರೆ, ಈ ಹಿಂದೆ ಕೂಡ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ಒಂದು ಕೊಟ್ಟಿರುವಂತಹ ದಾಖಲೆಗಳೇನಿದೆ ಆ ಒಂದು ಆಧಾರದ ಮೇಲೆ ಈಗ ಒಂದು ತನಿಖೆಯನ್ನ ಮಾಡ್ತಾ ಇರುವಂತದ್ದು. ಸೊ ಆ ಹಿನ್ನೆಲೆಯಲ್ಲಿ ಅವರಿಗೆ ಜಾಮೀನನ್ನು ಕೊಡಬಾರದು. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜಾಮೀನನ್ನು ಕೊಟ್ಟಂತ ಸಂದರ್ಭದಲ್ಲಿ ಸಾಕ್ಷಿಗಳ ಮೇಲೆ ಪ್ರಭಾವ ಬೀರುವಂತ ಸಾಧ್ಯತೆ ಇರುತ್ತೆ.
ಹಾಗಾಗಿ ಜಾಮೀನನ್ನು ಕೊಡಬಾರದು ಅಂತ ಹೇಳಿ ಕೂಡ ವಾದವನ್ನ ಮಾಡ್ತಾ ಇರುವಂತದ್ದು. ಅಂದ್ರೆ ಈಗ ರೇವಣ್ಣವರ ಪರವಾದಂತ ವಕೀಲರು ಕೂಡ ಅಂತ ಹೇಳಿದ್ರೆ ಏನು SIT ಅಧಿಕಾರಿಗಳು ಕರೆದಂತ ಸಂದರ್ಭದಲ್ಲಿ ತನಿಖೆಗೆ ಸಹಕಾರ ಕೊಟ್ಟಿದ್ದಾರೆ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರು ರಾಜ್ಯ ಅಥವಾ ದೇಶ ಬಿಟ್ಟು ಎಲ್ಲೂ ಹೋಗಿಲ್ಲ. ಅವರು ಕರೆದಂತ ವೇಳೆಯಲ್ಲಿ ಬಂದಿದ್ದಾರೆ, ಬೇಕಾದಂತ ಮಾಹಿತಿಗಳನ್ನು ಕೂಡ ಒದಗಿಸಿದ್ದಾರೆ. ಹಾಗಾಗಿ ಅವರಿಗೆ ಜಾಮೀನನ್ನು ಕೊಡಬೇಕು ಅಂತ ಹೇಳಿ ಕೂಡ ಒಂದು ವಾದವನ್ನ ಮಾಡ್ತಾ ಇರುವಂತದ್ದು. ಈಗ ನ್ಯಾಯಾಧೀಶರ ಒಂದು ವಿವೇಚನೆಗೆ ಬಿಟ್ಟಂತ ವಿಚಾರ ಆಗಿರೋದ್ರಿಂದ ಮಧ್ಯಾಹ್ನ ಒಂದು ಆದೇಶ ಏನು ಬರುತ್ತೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗಿರುವಂತದ್ದು. ಚಂದ್ರಕಲಾ, ಥ್ಯಾಂಕ್ ಯು ವೆಂಕಟೇಶ್, ನಿಮ್ಮ ಕಂಪ್ಲೀಟ್ ಮಾಹಿತಿಗಾಗಿ.